ಜೆಡಿಎಸ್ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರುದ್ಧ ಆಯ್ಕೆ. ನಮಸ್ಕಾರ, ನನ್ನ ಮಾಧವಿ ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಾಳಿಕೋಟೆ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಇದರ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಗುರುವಾರ ನಡೆದ ಚುನಾವಣೆಯಲ್ಲಿ ಮಡಿವಾಳಪ್ಪ ಮಡುಸೌಕರ್ ಅಮರಪ್ಪ ಬಿರಾದಾರ್ ಅಧ್ಯಕ್ಷರಾಗಿ, ಮಾದೇವಿ ಪ್ರಭುಗೌಡ ಪಾಟೀಲ್ ಗುತ್ತೇಹಾಳ್ ಉಪಾಧ್ಯಕ್ಷರಾಗಿ ಅವಿರುದ್ಧವಾಗಿ ಆಯ್ಕೆಯಾದರು. ಸಹಕಾರ ಸಂಘದ ಕಾರ್ಯಾಲಯದಲ್ಲಿ ನಡೆದ ಸದರಿ ಚುನಾವಣೆಯಲ್ಲಿ ಸಂಘದ ಆಡಳಿತ ಮಂಡಳಿಯ ಒಟ್ಟು 12 ಸದಸ್ಯರಲ್ಲಿ 9 ಸದಸ್ಯರು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರು. 3 ಜನ ಸದಸ್ಯರು ಚುನಾವಣೆಗೆ ಗೈರು ಹಾಜರಾಗಿದ್ದರು. ಅಧ್ಯಕ್ಷ ಸ್ಥಾನಕ್ಕೆ ಮಡಿವಾಳಪ್ಪ ಅಮರಪ್ಪ ಬಿರಾದಾರ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮಾದೇವಿ ಪ್ರಭುಗೌಡ ಪಾಟೀಲ್ ಇವರಿಬ್ಬರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದಿರುವುದರಿಂದ ಇವರಿಬ್ಬರು ಅವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಅಧಿಕಾರಿಯೂ ಆದ ಸಹಕಾರ ಅಭಿವೃದ್ಧಿ ಅಧಿಕಾರಿ ವಿಜಯ್ ಕುಮಾರ್ ಉತ್ನಾಳ್ ಘೋಷಿಸಿದ್ದರು. ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಎಚ್.ಪಿ. ಬಿರಾದಾರ್ ಸಹಾಯಕರಾಗಿ ಕಾರ್ಯನಿರ್ವಹಿಸಿದರು. ವಿಜಯೋತ್ಸವ ಆರಂಭದಿಂದಲೂ ತೀವ್ರ ಹಣಾಹಣಿಗೆ ಕಾರಣವಾದ ಈ ಚುನಾವಣೆಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಅವಿರುದ್ಧವಾಗಿ ಆಯ್ಕೆಯಾಗಿರುವುದಕ್ಕೆ ಅಧ್ಯಕ್ಷ ಮಡಿವಾಳಪ್ಪ ಬಿರಾದಾರ್ ಹಾಗೂ ಮಾದೇವಿ ಪಾಟೀಲ್ ಅವರ ಅಪಾರ ಬೆಂಬಲಿಗರು, ಮುಖಂಡರು ಹಾಗೂ ಅಭಿಮಾನಿಗಳು ಪಟಾಕಿ ಸಿಡಿಸಿ, ಗುಲಾಲು ಎರಚಿ, ಸಿಹಿ ವಿತರಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಮಡಿವಾಳಪ್ಪ ಮಡುಸೌಕರ್ ಬಿರಾದಾರ್ ಅವರು ಮಾತನಾಡಿ, ನಮ್ಮಿಬ್ಬರ ಅವಿರುದ್ಧ ಆಯ್ಕೆಗೆ ಸಹಕರಿಸಿದ ಎಲ್ಲಾ ಸದಸ್ಯರಿಗೆ, ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘದ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತೇವೆ ಎಂದರು. ಈ ಸಮಯದಲ್ಲಿ ಸಂಘದ ಆಡಳಿತ ಮಂಡಳಿಯ ನೂತನ ಸದಸ್ಯರಾದ ಮಾಳಪ್ಪ ಅಮಲ್ಯಾಳ್, ಸಂಗನಗೌಡ ಪಾಟೀಲ್, ಚಿದಾನಂದ್ ಬಿರಾದಾರ್, ಬಾಬುಗೌಡ ಪಾಟೀಲ್, ಯಮನಪ್ಪ ಹರಿಜನ್, ಈರ್ಸಂಗಪ್ಪ ದೋಳೇಕರ್, ಸಿದ್ದಪ್ಪ ಕಟ್ಟಿಮನಿ ಹಾಗೂ ಮುಖಂಡರಾದ ಭೀಮನಗೌಡ ತಂಗಡಗಿ, ಜೆ.ಬಿ. ಮುತ್ತಿಗಿ, ಜಗನ್ನಾಥ್ ಮಸರ್ಕಲ್, ನಿಂಗನಗೌಡ ಬಿರಾದಾರ್, ಮೂಸಾ ಕಾಚಾಪುರ್, ಕುಮಾರಗೌಡ ಪಾಟೀಲ್, ಪ್ರಫುಲ್ ಮುರುಬಾಗಿ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಶ್ರೀಶೈಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 7259 218640. ಕೈ ಮಾಡ್ರಿ. ಶೂಟ್ ಮಾಡಿ ಸುದ್ದು ಬಾರಿ ಮಾಡಿಲ್ಲ. ಮೇಲ್ಮೇಲೆ ಇವರು ಮಡುಸೌಕರ ಒಂದೆರಡು ಮಾತಾಡಿ ಸಂದರ್ಭದಾಗ ಅಭೂತಪೂರ್ವ ಅಂತ ಗೆಲುವು ಸಾಧಿಸಿದ್ರಿ. ತಾಳಿಕೋಟೆ ತಾಲೂಕಿನ ಬೊಮ್ಮನಹಳ್ಳಿ ಶಾಸಕ ಕೃಷಿ ಪತ್ತಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇಂದು ದಿನಾಂಕ 5ನೇ ತಾರೀಕಿನಂದು ನಿಗದಿಪಡಿಸಲಾಗಿತ್ತು. ಪ್ರಜಾಪ್ರಭುತ್ವ ನ್ಯಾಯದಡಿ ಮೊನ್ನೆ ನಡೆದಂಥ ಅವಿರೋಧ ಆಯ್ಕೆಯಲ್ಲಿ 11 ಜನ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿ ಒಂದು ಅವರ್ಗಕ್ಕೆ ಚುನಾವಣೆ ಆಗಿತ್ತು.
ತದನಂತರ ಅಧ್ಯಕ್ಷ ಉಪಾಧ್ಯಕ್ಷರ ದಿನಾಂಕನು ಇಂದು 5ನೇ ತಾರೀಕಿನಂದು ನಿಗದಿಪಡಿಸಲಾಗಿತ್ತು. ಎಲ್ಲ ನನ್ನ ಸಹಕಾರಿ ಸಂಘದ ಸದಸ್ಯರು 9 ಜನ ನನ್ನ ಬೆಂಬಲಕ್ಕೆ ನಿಂತು ತಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡಲು ಒಪ್ಪಿದ್ದೇವೆಂದು ನನ್ನ ಜೊತೆಗೂಡಿ ಇವತ್ತು ನನಗೆ ಎಲ್ಲರೂ ಸಹಕಾರ ಕೊಟ್ಟು ನನ್ನನ್ನು ಅಧ್ಯಕ್ಷ ಮಾಡಿದ್ದಕ್ಕಾಗಿ ನಮ್ಮೆಲ್ಲ ಸದಸ್ಯರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇನೆ. ಅದೇ ರೀತಿ ಇನ್ನೊಬ್ಬರು ಉಪಾಧ್ಯಕ್ಷರಾಗಿ ಮಾದೇವಿ ಪಾಟೀಲ್ ಅವರನ್ನು ಕೂಡ ಒಮ್ಮತದಿಂದ ನಾವೆಲ್ಲರೂ ಕೂಡಿ ಸಂತೋಷದಿಂದ ಅವರನ್ನು ಕೂಡ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ. ಒಂದು ಸಹಕಾರಿ ಸಂಘ ಒಂದು ರೈತರ ಹಿತದೃಷ್ಟಿಯಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಯಾವುದೇ ಚುನಾವಣೆಯ ಒಂದು ಸಂದರ್ಭವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನಡೆದಂಥ ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ, ಗೆದ್ದೆನೆಂಬ ಯಾವುದೇ ಅಹಂಕಾರವಿಲ್ಲದೆ ರೈತಾಪಿ ಕುಟುಂಬಕ್ಕೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ನಾನು ಸದಾಕಾಲ 5 ವರ್ಷ ರೈತರ ಜೊತೆಗೂಡಿ ಈ ನಮ್ಮ ಒಂದು ಸಹಕಾರಿ ಸಂಘವನ್ನು ಉನ್ನತ ಮಟ್ಟಕ್ಕೆ ಒಯ್ಯುವಲ್ಲಿ ನಾನು ಬೇಕಾದಂಥ ಶ್ರಮ ವಹಿಸಿ ರೈತರ ಜೊತೆಗೂಡಿ ರೈತರಿಗೋಸ್ಕರ ನಾನು ಸದಾಕಾಲ ಯಾವತ್ತೂ ಅವರ ಸಹಾಯಕ್ಕಾಗಿ ಸಿದ್ಧ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬಯಸ್ತೀನಿ. ಈ ನಿಮ್ಮ ಗೆಲುವಿನಲ್ಲಿ ಇದರಲ್ಲಿ ಮಾನ್ಯ ಶಾಸಕರ ಒಂದು ಸಹಕಾರ ಹೊಂದಿದ್ದು ಅದ್ರ ಬಗ್ಗೆ ಗೆಲುವು ಅಂದ ಮೇಲೆ ಒಬ್ಬೊಬ್ಬರ ಸಹಕಾರ ಸಹಾಯ ಬೇಕಾಗ್ತದೆ. ನನ್ನ ವಿರೋಧಿ ಬಣದಲ್ಲಿ ಕೂಡ ಅವರು ಕಡೆ ಪ್ರಯತ್ನಗಳನ್ನು ಪಟ್ಟು ಅದರ ಪ್ರಜಾಪ್ರಭುತ್ವದ ಗೆಲುವು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೋಸ್ಕರವಾಗಿ ನಡೆಸಲ್ಪಟ್ಟಂಥ ಈ ಸರ್ಕಾರದಲ್ಲಿ ಪ್ರಜೆಗಳಿಂದ ಆಯ್ಕೆ ಆದಂಥ ಈ ಸದಸ್ಯರ ಮತದಾನ ಮಾಡುವಂಥದ್ದೊಂದು ನೀತಿ ಇದೆ. ಆದರೆ ಅವರು ಕೂಡ ಚುನಾವಣೆಯಲ್ಲಿ ನಾವು ಕೂಡ ಗೆಲ್ಲಲೇಬೇಕೆಂಬ ಪಣ ನಿನ್ನೆವರೆಗೆ ಪ್ರಯತ್ನ ಪಟ್ಟರು. ಆದರೆ ಸದಸ್ಯರ ಒಮ್ಮತದಿಂದ ನಮ್ಮ ಶಾಸಕರ ಸಹಕಾರದಿಂದ ಅದೇ ರೀತಿ ನಿಂಗನಗೌಡ ಮತ್ತು ಮಾಡಿಗಿ ಬಸವನಗೌಡ ನಮ್ಮ ಮುಖಂಡರುಗಳು ಎಲ್ಲರ ಒಂದು ಸಹಕಾರದಿಂದ ಈ ಗೆಲುವು ನಮ್ಮದಾಗಿದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಮುಂದೆ